ನೀವು ನಿಮ್ಮ ಮಗಳನ್ನ ಹುಡುಕ್ತಾ ಇದ್ದೀರಾ. ಅವಳು ತನ್ನ ಮನೆಯವರು ಕ್ಷೇಮವಾಗಿರಬೇಕು ಅಂತ ನಿಮ್ಮಿಂದ ದೂರ ಇದ್ದಾಳೆ ಅನಿಸುತ್ತೆ. ನಿಮ್ಮಿಬ್ಬರ ಯೋಚನೆ ಸರಿಯಾಗೇ ಇದೆ. ಭಯ ಪಡಬೇಡಿ. ಪರಿಸ್ಥಿತಿ ಸರಿ ಹೋದ್ಮೇಲೆ ನಿಮ್ಮ ಮಗಳು ನಿಮ್ಮ ಮನೆಗೆ ಬರ್ತಾಳೆ. ಇಲ್ಲ ಸ್ವಾಮಿ, ನಾನು ಈಗಲೇ ನನ್ನ ಮಗಳನ್ನ ನೋಡಬೇಕು. ಎಲ್ಲರಿಂದ ದೂರ ಇದ್ದು ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದಾಳೋ, ಎಲ್ಲಿದ್ದಾಳೋ, ನನ್ನ ಮಗಳನ್ನ ನೋಡಲೇಬೇಕು ಸ್ವಾಮಿ, ನೋಡಲೇಬೇಕು ಸ್ವಾಮಿ. ಅವಳ ರೂಪ ಹೇಗಿದೆ ಅಂತ ನಾನು ಹೇಗೆ ಕಂಡುಹಿಡಿಯೋದು ಸ್ವಾಮಿ? ಅವತ್ತು ನನ್ನ ಶಿಷ್ಯ ಅವಳ ಫೋಟೋ ತೆಗೆದಂಗೆ ನೆನಪು. ಕರಿತೀನಿ ರೀ. ರಮಾನಂದ, ಚಂಚಲನ್ ಬಲಿಯಿಂದ ತಪ್ಪಿಸ್ಕೊಂಡೆ ಅಂದ್ಕೊಂಡೆ. ಆದ್ರೆ ಅವಳು ಇನ್ನೂ ನನ್ನನ್ನು ಹುಡುಕ್ತಾನೆ ಇದ್ದಾಳಮ್ಮ. ಇದಕ್ಕೋಸ್ಕರ ನಾನು ಅಲ್ಲಿಂದ ಯಾಕೆ ತಪ್ಪಿಸ್ಕೊಂಡ್ಬರ್ಬೇಕಿತ್ತು? ತಪ್ಪಿಸ್ಕೊಂಡಿದ್ ಮಾತ್ರಕ್ಕೆ ನಂಗೆ ಯಾವ ಖುಷಿ ಇದೆ? ಗಂಡನಂತೂ ಕಳ್ಕೊಂಡೆ. ನನ್ನ ಮಗಳು ಎಲ್ಲಿದ್ದಾಳೋ ಹೇಗಿದ್ದಾಳೆ ಅಂತನೂ ಗೊತ್ತಿಲ್ಲ. ಈಗ ಉಳಿದಿರೋದು ನಮ್ಮ ಅಣ್ಣನ್ ನೋಡ್ಬೇಕು ಅನ್ನೋ ಆಸೆ ಒಂದೇ. ಇಷ್ಟ ದಿನ ಕಷ್ಟಪಟ್ಟಿದ್ ಸಾಕು, ಇನ್ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ನೀನ್ ನನ್ ಮೇಲೆ ಕರುಣೆ ತೋರಿಸಿ ನಾನು ನಮ್ಮ ಅಣ್ಣ ಒಂದಾಗೋ ಹಾಗೆ ಮಾಡು. ನನಗೆ ನಮ್ಮ ಅಣ್ಣ ಸಿಗೋ ಹಾಗೆ ಮಾಡು. ಎಷ್ಟೋ ಜನಕ್ಕೆ ನ್ಯಾಯ ಹೇಳಿದ್ದೀನಿ, ಆದರೆ ನನ್ನ ಮಗನ ವಿಚಾರದಲ್ಲಿ ನಾನು ಮಾಡ್ತಿರೋದು ಸರಿನೋ ತಪ್ಪೋ ನನಗೆ ಗೊತ್ತಾಗ್ತಾ ಇಲ್ಲ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಮದುವೆ ನಡೆಯುತ್ತೆ. ನನಗೆ ಈಗ ಯಾಕೆ ಹೀಗೆ ಅನ್ನಿಸ್ತಾ ಇದೆ? ಗುರುಗಳ ಆದೇಶದಲ್ಲಿ ಕೂಡ ನನ್ನ ಸೋದರ ಸೊಸೆನ ನನ್ನ ಸೊಸೆ ಮಾಡ್ಕೊಳ್ಬೇಕು ಅಂತ ಇತ್ತು. ನಾನು ಅದನ್ನೇ ಪಾಲಿಸ್ತಾ ಇದ್ದೀನಿ. ಆದರೆ ನನ್ನ ಮನಸ್ಸಲ್ಲಿ ಯಾಕೋ ತುಂಬ ತಳಮಳ ಆಗ್ತಿದೆಯಲ್ಲ. ನಾನೇನೋ ತಪ್ಪು ಮಾಡ್ತಿದ್ದೀನಿ ಅನ್ನೋ ಭಾವನೆ ನನಗೆ ಯಾಕೆ ಅನ್ನಿಸ್ತಾ ಇದೆ? ನನಗೆ ಗೊತ್ತೋ ಗೊತ್ತಿಲ್ಲದೇನೋ ಏನಾದರೂ ತಪ್ಪು ನಡೀತಾ ಇದೆಯಾ? ಗೊತ್ತೋ ಗೊತ್ತಿಲ್ಲದೇನೋ ನನ್ನಿಂದ ತಪ್ಪಾದರೆ ಆ ನೋವನ್ನ ಅನುಭವಿಸೋವಂಥ ಶಕ್ತಿ ನನ್ನಲ್ಲಿಲ್ಲ ಸ್ವಾಮಿ. ಆ ಥರ ಏನಾದರೂ ಇದ್ದರೆ ಈಗಲೇ ಸರಿಪಡಿಸ್ಕೊಳ್ಳೋದಕ್ಕೆ ನನಗೊಂದು ಅವಕಾಶ ಕೊಡು ಭಗವಂತ. ಅಯ್ಯೋ, ಇರ್ಲಿ ಮೇಡಮ್, ಪರವಾಗಿಲ್ಲ. ನೋಡಿ ಪರವಾಗಿಲ್ಲ, ಇರ್ಲಿ ಮೇಡಮ್, ಪರವಾಗಿಲ್ಲ. ಅಣ್ಣ, ಅಣ್ಣ,
ಶಾಂತ, ಮ್ಯಾಮ್ ಎಲ್ಲ ಅರೇಂಜ್ಮೆಂಟ್ಸು ಮಾಡಿದಾಯ್ತು. ಊಟ ಒಂದು ಬಂದ್ರೆ ನಮ್ಮ ಕೆಲಸ ಎಲ್ಲ ಮುಗ್ದ ಹಾಗೆ. ಆ ಊಟ ಬಂದ ತಕ್ಷಣ ಎಲ್ಲರಿಗೂ ತಿಂದು ಮನೆಗೆ ಹೋಗು ಅಂತ ಹೇಳಿ. ಈ ಮದ್ವೆ ನಡೆಯಲ್ಲ. ಯಾಕೆ ಮ್ಯಾಮ್? ಯಾಕೆ ಅಂದ್ರೆ ಅಷ್ಟಕ್ಕೂ ಈ ಮನೇಲಿ ಏನ್ ನಡೀತಿದೆ ಅಂತ ಗೊತ್ತಾ? ಆ ನಾತೆ ಸೊಸೆಯಾಗಿ ಬಂದಿದ್ದಾಳೆ ಅಂತ ಅವಳಿಗೆ ಹುಟ್ಟೋ ಮಕ್ಕಳು ವಾರಸ್ದಾರರಾಗಕ್ಕಾಗಲ್ಲ ಅಂತ ಪಾಪ ಅನ್ಯಾಯವಾಗಿ ಬೇರೆಯವ್ರ ಜೊತೆ ಮದ್ವೆ ಮಾಡ್ತಿದ್ದಾರೆ. ಈ ಮದ್ವೆ ನಡಿಬಾರ್ದು. ನೀವು ಬಂದ ತಕ್ಷಣ ಎನ್ಕ್ವೈರಿ ಮಾಡಕ್ ಶುರು ಮಾಡಿದಾಗ್ಲೇ ಗೊತ್ತಾಯ್ತು ಮೇಡಮ್ ಹೀಗೇನೋ ಒಂದಾಗುತ್ತೆ ಅಂತ. ಯಾರೇನ್ ಮಾಡಿದ್ರೆ ನಮ್ಗೇನ್ ಮೇಡಮ್? ಅಪರೂಪಕ್ಕೆ ಬಂದಿರೋ ಅವಕಾಶನ ಹಾಳು ಮಾಡಬೇಡಿ ಮೇಡಮ್, ಪ್ಲೀಸ್ ಪ್ಲೀಸ್ ಮೇಡಮ್. ಸುಮ್ನೆ ಇರು. ಮದ್ವೆ ವರ್ಕ್ ಆಗ್ಲಿಲ್ಲ ಅಂದ್ರೆ ತಿಥಿಗಳ್ ಮಾಡ್ಕೊಂಡ್ ಬದ್ಕಣ. ಆದ್ರೆ ಒಂದ್ ಹೆಣ್ಮಗುಗೆ ಅನ್ಯಾಯ ನಡೀತಿದ್ರೆ ನೋಡ್ಕೊಂಡ್ ಹೇಗಿರಕ್ಕಾಗತ್ತೆ? ಹೇಗಾದ್ರೂ ಮಾಡಿ ಈ ಮದ್ವೆ ನಿಲ್ಲಿಸ್ಬೇಕು. ಮ್ಯಾಮ್ ಮ್ಯಾಮ್ ನಿಂತ್ಕೊಳ್ಳಿ. ಯಾರ ಹತ್ರ ಮಾತಾಡಿದ್ರೆ ಕೆಲ್ಸ ಆಗುತ್ತೆ ಈಗ? ಇವಳ ಹತ್ರ ಮಾತಾಡಿದ್ರೆ ಏನು ಉಪಯೋಗ ಇರುತ್ತೆ? ವೇಸ್ಟ್. ದೊಡ್ಡವರೇ ಕರೆಕ್ಟ್ ಹೇಳಿದ್ದನ್ನ ಅರ್ಥ ಮಾಡ್ಕೋತಾರೆ ಅನ್ಸುತ್ತೆ. ಅಜ್ಜಿ ಕೂತ್ಕೋಬೋದಾ? ಕೂತ್ಕೊಳ್ಳಮ್ಮ. ಏನಜ್ಜಿ ಇದು? ಮದ್ವೆ ಮನೇಲಿ ಎಲ್ಲ ಒಂದೊಂದ್ ರೀತಿ ಮಾತಾಡ್ಕೋತಿದಾರೆ. ಏನ್ ಹೇಳ್ತಿದಾರೆ? ಸೊಸೆ ಕಂಡ್ರೆ ಅತ್ತೆಗೆ ಇಷ್ಟ ಇಲ್ದೆ ಸೊಸೆನ ಮನೆಯಿಂದ ಹೊರಗ್ ಕಳಿಸ್ಬಿಟ್ರು ಅಂತ, ಮಗಂಗ್ ಇಷ್ಟ ಇಲ್ದೆ ಇದ್ರು ಬಲ್ವಂತವಾಗಿ ಮದ್ವೆ ಮಾಡಿಸ್ತಿದ್ದಾರೆ ಅಂತಿದ್ದಾರೆ. ಆಹಾ, ನಾನ್ ಹೇಳ್ತಿಲ್ಲ, ಎಲ್ರೂ ಹೇಳ್ತಿದ್ದಾರೆ. ನೀವು ಈ ಮನೆಗೆ ದೊಡ್ಡವರಲ್ವಾ, ನಿಮ್ಗೆ ಹೇಳೋಣ ಅಂತ ಬಂದೆ. ಅನ್ಕೋತಾರೆ. ಯಾಕೆ ಅನ್ಕೊಳ್ಳಲ್ಲ? ನಾವು ಮಾಡಿದ ಕೆಲಸ ಸರಿ ಇಲ್ಲ ಅಂದ್ಮೇಲೆ ಯಾರೇ ಆಗ್ಲಿ ಹೀಗೆ ಅನ್ಕೋತಾರೆ. ಅಲ್ವಾ ಅಜ್ಜಿ? ನನಗ್ ಗೊತ್ತು ನಿಮ್ಗೆ ಇಂಥವೆಲ್ಲ ಇಷ್ಟ ಆಗಲ್ಲ ಅಂತ. ಮೇಡಮ್ 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 ಹೋಗ್ರೆ. ಅಯ್ಯೋ ಮೇಡಮ್, ಅದು ಇಷ್ಟೆಲ್ಲ ಗೊತ್ತಿದ್ರು ನೀವೂನು ಯಾಕೆ ಬೇಡ ಅಂತ ಹೇಳಿಲ್ಲ? ಮದ್ವೆ ಆಗಿರೋರ್ಗೆ ಮತ್ತೆ ಮದ್ವೆ ಮಾಡೋದು ತಪ್ಪಲ್ವಾ? ಒಂದ್ ಹೆಣ್ಮಗುಗ್ ಅನ್ಯಾಯ ಮಾಡೋದು ತಪ್ಪಲ್ವಾ? ವೈದೇಹಿ ಇಲ್ಲ ಅಂತ ತಾನೇ ಹೀಗೆಲ್ಲ ಮಾಡ್ತಿದ್ದೀರಾ? ಇದ್ದಿದ್ರೆ ಮಾಡ್ತಿದ್ರಾ? ಇದ್ದಿದ್ರೆ ಇಷ್ಟೆಲ್ಲ ಯಾಕಾಗ್ತಿತ್ತಮ್ಮ? ಅಂದ್ರೆ ಅವಳು ಬಂದ್ರೆ ಮದ್ವೆ ನಿಲ್ಲಿಸ್ತೀರಾ? ಹೇಳಿ ಅಜ್ಜಿ, ನಿಲ್ಲಿಸ್ಬಿಡ್ತೀರಾ? ಬಂದ್ರೆ ಮದ್ವೆ ನಿಲ್ಲಿಸ್ತೀರಾ? ಹೇಳಿ ಅಜ್ಜಿ, ಪ್ಲೀಸ್ ಹೇಳಿ ಅಜ್ಜಿ. ಮೇಡಮ್ ಮೇಡಮ್ ಏನ್ರಿ ಮ್ಯಾಮ್ ನೋಡಿ. ಏಯ್, ನೀನ್ ನನ್ ಮದ್ವೆ ಮಾಡ್ಸಕ್ ಬಂದಿದ್ಯೋ ನಿಲ್ಸಕ್ ಬಂದಿದ್ಯೋ? ಹೇಳು. ಭಾವಂಗ್ ಇಷ್ಟ ಇಲ್ದೆ ನನಗ್ ಮದ್ವೆ ಮಾಡಿಸ್ತಿದಾರಂತೆ. ವೈದೇಹಿಗೆ ಅನ್ಯಾಯ ಮಾಡ್ತಿದೀವಂತೆ.
ಇದೆಲ್ಲ ನಡೀತಿದ್ರು ಅಜ್ಜಿ ಸುಮ್ನಿದಾರಂತೆ. ಯಾರು ಹೇಳಿದ್ದು? ಇನ್ಯಾರು? ಇಲ್ಲಿ ನೋಡಿ, ಈ ವೆಡ್ಡಿಂಗ್ ಪ್ಲಾನರ್. ಇವಳನ್ನ ಮದ್ವೆ ಮಾಡ್ಸಕ್ ಕರ್ಸಿರೋದಾ ಇಲ್ಲ ಅದನ್ನ ನಿಲ್ಸಕ್ ಕರ್ಸಿರೋದಾ? ಜಗಳ ಆಡಲ್ಲ ಅಂತ ವೈದೇಹಿಗ್ ಮಾತ್ ಕೊಟ್ಟಿದ್ದೀನಿ ಅಂತ ಸುಮ್ನೆ ಇದ್ದೀನಿ. ಇಲ್ಲ ಅಂದಿದ್ರೆ ಕತ್ತಿಸ್ಗೆ ಸಾಯಿಸ್ಬಿಡ್ತಾ ಇದ್ದೆ. ನೀನು ಬಂದಿರೋ ಕೆಲಸ ಏನು, ಮಾಡ್ತಿರೋದೇನು? ಯಾರು ಹೇಳಿದ್ ನಿನ್ಗಿದೆಲ್ಲ? ನಾನ್ ನನ್ ಮಗನ್ಗೆ ಬಲವಂತವಾಗಿ ಮದ್ವೆ ಮಾಡಿಸ್ತಾ ಇದ್ದೀನ? ನಾನು ಅವ್ರ ಹತ್ರ ಹೋಗಿ ಬರೋಷ್ಟ್ರಲ್ಲಿ ಇವ್ರಿಲ್ ಜಗಳ ಶುರು ಮಾಡಿದ್ದಾರೆ ಅನ್ಸುತ್ತೆ. ಈ ಆತ್ರದಲ್ಲಿ ನಿಜ ಹೇಳಿದ್ರು ಹೇಳ್ಬಿಡ್ತಾರೆ. ಅಯ್ಯೋ, ಏನ್ ಮಾಡ್ಲಿ? ಹೇಳು, ಯಾರು ನಿನ್ಗೆ ಹೇಳಿದ್ದು? ನೋಡಿಲಿ, ನನ್ ಮಗ ಇಲ್ಲೇ ಇದ್ದಾನೆ. ಹೇಳು ಕಂದ, ನಿನ್ಗಿಷ್ಟ ಇಲ್ದಿರೋ ಮದ್ವೆ ಮಾಡಿಸ್ತಾ ಇದ್ದೀನಾ? ಹೇಳು. ಪ್ರತಿಯೊಬ್ರು ಎಲ್ಲದಕ್ಕೂ ಮೂಗ್ ತೂರ್ಸೋದನ್ನ ಕಲ್ತ್ಕೊಂಡಿದ್ದಾರೆ. ಹೇಳು ಕಂದ, ನಿನಗ್ ಬಲವಂತ ಮಾಡಿ ಮದ್ವೆ ಮಾಡಿಸ್ತಾ ಇದ್ದೀನಾ? ನಾನು ಹೇಳೋದಲ್ಲಮ್ಮ, ನೀನು ಹೇಳು. ನನಗಿಷ್ಟ ಇದ್ದೇ ಈ ಮದ್ವೆ ಮಾಡಿಸ್ತಾ ಇದೀಯ ನೀನು? ಏನ್ ಕಂದ ಹೀಗೆ ಹೇಳ್ತಾ ಇದ್ಯಾ? ಏನೂ ಇಲ್ಲಮ್ಮ, ನೀನು ನನ್ನ ಕೇಳಿದೆಯಲ್ಲ, ಅದಕ್ಕೆ ನಾನು ಕೇಳಿದೆ. ಆದರೂ ಇತ್ತೀಚೆಗೆ ನಮ್ಗಳಿಷ್ಟದ ಪ್ರಕಾರನೇ ಯಾವ್ದು ನಡೆಯುತ್ತಮ್ಮ? ಯಾರ್ದೋ ಇಷ್ಟಗಳಿಗೆ ತಲೆ ಕೊಡ್ಬೇಕಷ್ಟೇ. ದೇವಾಂಶ್, ದೇವಾಂಶ್, ಏಯ್, ಯಾಕೆ ನಗ್ತಿದ್ಯಾ ನೀನು? ಹೌದು, ನಮ್ ದೇವಾಂಶ್ಗೆ ಇಷ್ಟ ಇಲ್ದೇನೆ ಈ ಮದ್ವೆ ಮಾಡಿಸ್ತಿದೀವಿ. ಆದ್ರಿಂದ ನಿನಗೇನ್ ಪ್ರಾಬ್ಲಮ್? ಊರ್ಮಿಳ, ಅವಳಿಗೆ ಯಾಕಂತ್ಯಾ? ಅವಳೇನು ಬೇಕು ಅಂತ ಹೇಳಲಿಲ್ಲ, ಯಾರೋ ಹೇಳಿದ್ದನ್ನ ನನ್ನ ಹತ್ರ ಕೇಳ್ತಾ ಇದ್ಲು. 1000 ಜನ 100 ತರ ಮಾತಾಡ್ತಾರಜ್ಜಿ. ಬಾಯಿ ಮುಚ್ಕೊಂಡಿರೋದನ್ ಬಿಟ್ಟು ಇವಳಿಗ್ಯಾಕಿದಲ್ಲ? ಬಂದಾಗಿಂದಾನು ನೋಡ್ತಾನೆ ಇದ್ದೀನಿ, ಕೆಲ್ಸ ಕಡಿಮೆ, ಬೇಡದೆ ಇರೋ ವಿಷಯಕ್ಕೆ ಮಾತು ಜಾಸ್ತಿ ಆಯ್ತು. ಇಲ್ಲಿ ನೋಡಿ, ಮರ್ಯಾದೆಯಿಂದ ಮಾತಾಡಿ. ನಾನ್ ನಿಜ ಹೇಳಿದ್ರೆ ನೀವು ಬಾಯಿ ಮುಚ್ಕೋಬೇಕಾಗತ್ತೆ. ಏನ್ ನೀನ್ ಮಾತಾಡೋದು? ಅದೇನ್ ಮಾತಾಡ್ತೀಯೋ ಮಾತಾಡು, ನಾನು ನೋಡ್ತೀನಿ. ಮಾತಾಡು ಅಂದೆ. ಏನೋ ಮಾತಾಡ್ತೀನಿ ಅಂದ್ಯಲ್ಲ, ಮಾತಾಡು. ಯಾಕೆ ಸುಮ್ನೆ ಇದ್ಯಾ? ಮಾತಾಡು. ಅಯ್ಯೋ, ಏನಿದು ಮದ್ವೆ ಮನೇಲಿ ಜಗಳ? ಮ್ಯಾಗಿ, ನೀವ್ ಬನ್ನಿ. ಇರೋ ಜಾನಕಿ, ಏನೋ ಮಾತಾಡ್ಬೇಕು ಅಂದ್ಲಲ್ಲ, ಅದೇನ್ ಮಾತಾಡ್ತಾಳೋ ನೋಡ್ತೀನಿ. ನೀನ್ ಮಾತಾಡು. ಮಾತಾಡು. ಅಯ್ಯೋ, ಸಿಟ್ಟಲ್ ಏನೇನೋ ಮಾತಾಡ್ತಾರೆ, ಅದೆಲ್ಲ ನಿಜಾನ ಹೇಳಿ? ಮದ್ವೆ ಹುಡುಗಿನ ಮೊದ್ಲು ಒಳಗ್ ಕರ್ಕೊಂಡು ಹೋಗಿ, ಮದ್ವೆಗ್ ಟೈಮ್ ಆಗ್ತಿದೆ. ನೀವ್ ಬನ್ನಿ, ಬನ್ನಿ. ಏನು ಆವೇಶದಲ್ಲಿ ನಿಜ ಅಂತೆಲ್ಲ ಮಾತಾಡಕ್ ಹೋಗ್ತಾ ಇದ್ದೀರಾ? ಏನು ಮಾತಾಡೋದ್ ಬೇಡ ಅಂತ ಹೇಳ್ದೆ ಅಲ್ವಾ? ಜಾನಕಿ, ವೈದೇಹಿ ಇದ್ರೆ ನಿಜವಾಗ್ಲೂ ಮದ್ವೆ ನಿಲ್ಲಿಸ್ತೀರಾ ಅಂತ ಕೇಳಿದ್ಯಾ? ವೈದೇಹಿ ಎಲ್ಲಿದ್ದಾಳೆ ನಿನಗ್ ಗೊತ್ತಾ? ಅದು ಅಜ್ಜಿ. ಹೇಳಮ್ಮ. ನಾನು ವೈದೇಹಿ ಬಗ್ಗೆ ಮಾತಾಡ್ತಾ ಇದ್ರೆ ವೈದೇಹಿ ಇಲ್ಲ, ನೀವ್ ಯಾಕೆ ಮಾತಾಡ್ತೀರಾ ಅಂತ ಕೇಳ್ತಾರೆ. ನಿನಗೆ ವೈದೇಹಿ ಎಲ್ಲಿದ್ದಾಳೆ ಅಂತ ಗೊತ್ತಿದ್ಯಾ? ಹೇಳು, ನಾನು ಈ ಕ್ಷಣನೇ ಮದ್ವೆ ನಿಲ್ಲಿಸ್ತೀನಿ.
ಅಯ್ಯೋ ಅದು ಅಜ್ಜಿ, ವೈದೇಹಿ ಇಲ್ಲಿ ಹೇಗಿರ್ತಾಳೆ? ಇದ್ದಿದ್ರೆ ಗೊತ್ತಾಗ್ತಿರ್ಲಿಲ್ವಾ? ಇವರು ಕೂಡ ನಮ್ ಥರನೇ ಆತ್ರದಲ್ಲಿ ಏನೋ ಮಾತಾಡ್ತಿದ್ದಾರೆ. ನೀವೇನ್ ಅನ್ಕೋಬೇಡಿ. ನೀವ್ ಹೋಗಿ ಹೊರಡಿ ಅಜ್ಜಿ, ನೀವ್ ಹೊರಡಿ, ಹೋಗಿ. ನೋಡು, ನೀನಿದ್ಯಾ ಅಂತ ಗೊತ್ತಾದ್ರೆ ಸಾಕು, ನಿಲ್ಲಿಸ್ತೀವಿ ಅಂತಿದ್ದಾರೆ. ಇದಕ್ಕಿನ್ನ ಇನ್ನೇನ್ ಬೇಕು? ಹೇಳ್ಬಿಡೋಣ ವೈದೇಹಿ. ಎಷ್ಟ್ ಹೇಳಿದ್ರು ಮತ್ತೆ ಅದನ್ನೇ ಹೇಳ್ತೀರಲ್ಲ. ನೀವ್ ಹೇಳಿದ್ರು ಹೇಳ್ಬಿಡ್ತೀರಾ. ನಿಮ್ಮನ್ನ ಒಂಟಿಯಾಗೆ ಬಿಡಬಾರ್ದು. ಶಾಂತ, ಶಾಂತ, ಕರೆದ್ಬಿಟ್ಟು ಎಲ್ಲೋದೆ? ಶಾಂತ, ಶಾಂತ. ನನ್ನ ಕರೆದ್ಲು. ನನ್ನ ತಂಗಿ ಇಲ್ಲೇ ಎಲ್ಲೋ ಇದ್ದಾಳೆ. ಯಾವ ಕಡೆ ಹೋಗಿರ್ತಾಳೆ? ನಿಂತ್ಕೋ, ನಿಂತ್ಕೋ, ಓಡ್ಬೇಡ, ನಿಂತ್ಕೋ. ಶಾಂತ, ಶಾಂತ. ಛೇ, ತಪ್ಪಿಸ್ಕೊಬಿಟ್ಲು. ಒಂದ್ಸರಿ ಆದ್ರೆ ಭ್ರಮೆ ಅನ್ಕೋಬಹುದು. ನನ್ನ ಮತ್ತೆ ಕರೆದ್ಲು. ಆದ್ರೆ ಅಷ್ಟರಲ್ಲಿ ನನ್ನ ತಂಗಿ ಎಲ್ಲಿಗೆ ಹೋಗ್ಬಿಟ್ಲು? ಸ್ವಾಮಿ, ನಿಜವಾಗ್ಲೂ ನನ್ನ ತಂಗಿ ಬಂದಿದ್ರೆ ನಾನು ಮುಂದೆ ಬಂದು ನಿಂತ್ಕೊಳ್ಳೋ ಹಂಗೆ ಮಾಡು. ನಾನು ಮುಂದೆ ಬಂದು ನಿಂತ್ಕೊಳ್ಳೋ ಹಂಗೆ ಮಾಡು ಸ್ವಾಮಿ.
ಡ್ರೈವರ್ ಮನೆಗೆ ನಡಿ.